ಮಲ್ಟಿಪ್ಲೆಕ್ಸ್ಗಳ ಹಗಲು ದರೋಡೆಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದ್ದು ಎಲ್ಲ ಚಿತ್ರಮಂದಿರಗಳಲ್ಲಿ ಏಕ ದರವನ್ನ ನಿಗದಿ ಮಾಡಲಾಗಿದೆ. ಮಲ್ಟಿಪ್ಲೆಕ್ಸ್ಗಳ ಹಗಲು ದರೋಡೆಗೆ ಕಡಿವಾಣ ಹಾಕ್ತೀವಿ ಅಂತ ಹಿಂದೆ ಸರ್ಕಾರ ಹೇಳಿತ್ತು. ₹200 ಟಿಕೆಟ್ ದರವನ್ನ ಈಗ ನಿಗದಿಪಡಿಸಲಾಗಿದೆ. ಎಲ್ಲ ಚಿತ್ರಮಂದಿರಗಳು ಕೂಡ ಈ ನಿಯಮವನ್ನು ಪಾಲನೆ ಮಾಡಬೇಕು. ಇದು ಅಧಿಕೃತ ಆದೇಶ. ಈಗ ರಾಜ್ಯ ಸರ್ಕಾರದ ವತಿಯಿಂದ ಆದೇಶ ಮಾಡಲಾಗಿದೆ. ಸಿನಿಮಾ ಟಿಕೆಟ್ ದರ ₹200 ಮೀರುವಂತಿಲ್ಲ. ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನುವಂತಹ ಮೂಲಕವಾಗಿ ಆದೇಶ ಮಾಡಲಾಗಿದೆ. ಎಲ್ಲಾ ಭಾಷೆಯ ಸಿನಿಮಾಗಳಿಗೂ ಕೂಡ ಏಕರೂಪ ದರ. ಒಂದೊಂದು ಭಾಷೆಯ ಸಿನಿಮಾಗಳಿಗೆ ಒಂದೊಂದು ರೀತಿಯ ದರ ನಿಗದಿ ಆಗ್ತಾ ಇತ್ತು. ಅನಿವಾರ್ಯವಾಗಿ ಸಿನಿಮಾ ಪ್ರೇಮಿಗಳು ಹೋಗಿ ನೋಡ್ತಾ ಇದ್ರು. ಕೆಲವೊಮ್ಮೆ 2,000ಕ್ಕೂ ಹೋಗ್ತಾ ಇತ್ತು ಟಿಕೆಟ್ ದರ. ಇದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂತಹ ಮನವಿಯನ್ನ ಹಿಂದೆ ಸರ್ಕಾರದ ಮುಂದೆ ಇಡಲಾಗಿತ್ತು. ಸರ್ಕಾರ ಈಗ ₹200 ದರ ನಿಗದಿಪಡಿಸಲಾಗಿದೆ. ಈಗ ಮುಂದೆ ಇದನ್ನ ಹೇಗೆ ಮಲ್ಟಿಪ್ಲೆಕ್ಸ್ಗಳು ಪ್ರತಿರೋಧವನ್ನ ತೋರ್ತಾರೆ ಅನ್ನೋದನ್ನು ನೋಡಬೇಕು. ಯಾಕಂದ್ರೆ ಎಲ್ಲ ಭಾಷೆಯ ಚಿತ್ರಗಳಿಗೂ ಅಂತ ಈ ಒಂದು ಶರಾವನ್ನ ಬರೆಯಲಾಗಿದೆ. ₹200 ಸಿನಿಮಾ ಅದರ ಮೀರಿದಂತಹ ಟಿಕೆಟ್ ಅನ್ನು ಯಾರಾದರೂ ವಸೂಲಿ ಮಾಡ್ತಾ ಇದ್ರೆ ಜನರು ಆ ಸಂಬಂಧಿತವಾಗಿ ದೂರನ್ನ ಕೊಡಬಹುದು. ಆ ದೂರಿನ ಆಧಾರದ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಸರ್ಕಾರ ಹೇಳ್ತಾ ಇದೆ. ಈಗ ಸದ್ಯ ಸಿನಿಮಾ ಪ್ರೇಮಿಗಳಿಗೆ ಈ ಆದೇಶದಿಂದಾಗಿ ಬಹಳ ಖುಷಿಯಾಗಿದೆ. ಮತ್ತೇನಾದರೂ ಈ ವಿಷಯವಾಗಿ ಕೋರ್ಟ್ ಹೋಗೋ ಸಾಧ್ಯತೆ ಇದೆಯಾ ನೋಡಬೇಕು.